ಸರ್ ನಾನು ನನ್ನ ಸ್ಕೂಲ್ ಡೇಸ್ ಕಾಲೇಜ್ ಡೇಸಲ್ಲಿ ಇದ್ದಾಗ ಆ ಪ್ಯಾಟರ್ನ್ ಆಫ್ ಸಿನಿಮಾ ಬರ್ತಾ ಇತ್ತು ಸರ್. ಈಗ ಫಾರ್ ಎಕ್ಸಾಂಪಲ್ ಒಂದು 2-3 ಇಯರ್ಸಿಂದ ನೋಡಿದ್ರೆ ಹೀರೋ ಫೈಟು ಸಾಂಗು ಅದೇ ರೂಟೀನ್ ಲವ್ ಸ್ಟೋರಿ. ಸೊ ನಾನು ಇಲ್ಲಿ ಸುಮ್ಮನೆ ಒಂದು ಮೂವಿ ಮಾಡೋಕ್ಕೆ ಬರೋಣ ಅಥವಾ ಸಕ್ಸಸ್ಫುಲ್ ಮೂವಿ ಮಾಡೋಕ್ಕೆ ಬರೋಣ ಅಂತ ಯೋಚನೆ ಮಾಡಿದಾಗ ಸಕ್ಸಸ್ಫುಲ್ ಪ್ಯಾಟರ್ನ್ ನನಗೆ ಇದೇ ಕಾಣಿಸಿದೆ ಸರ್. ಬೇರೆ ಇಂಡಸ್ಟ್ರಿಯವರು ಮಲಯಾಳಂ ತೆಲುಗು ತಮಿಳ್ ಅವ್ರು ಯಾರು ಹೀರೋಯಿಸಮ್ ತುಂಬ ಒತ್ತು ಕೊಡಲ್ಲ, ಒಳ್ಳೆ ಕಂಟೆಂಟ್ ಮೇಲೆ ಇದು ಮಾಡ್ತಾರೆ. ಸೊ ಹಾಗಾಗಿ ನಾನು ಕಂಪ್ಲೀಟ್ಲಿ ಈ ಮೊಗ್ಗಿನ ಮನಸ್ಸೆಲ್ಲ ಬಂತಲ್ಲ ಆ ಪ್ಯಾಟರ್ನಲ್ಲಿ ಈ ಸಿನಿಮಾನ ಮಾಡಿದ್ದೀನಿ ಸರ್. ಹಂಗಂತ ಇಲ್ಲಿ ಯಾರು ಒಬ್ರು ದೊಡ್ಡವರು ಚಿಕ್ಕವರು ಅಂತಲ್ಲ, ಎಲ್ಲರ ಪಾತ್ರ ಅಷ್ಟೇ ಈಕ್ವಲ್ ಆಗಿದೆ. ಡೈರೆಕ್ಟರ್ ಒಂದು ಮನಸ್ಥಿತಿ ಮತ್ತೆ ಪರಿಸ್ಥಿತಿ ಪ್ರೀತಿಯಲ್ಲಿ ಪ್ರತಿ ಸಂದರ್ಭ ಕೂಡ ಬದಲಾಗ್ತಾ ಇರುತ್ತೆ. ಈಗ ಲೈಫ್ ಸಂದರ್ಭಕ್ಕೆ ಮತ್ತು ಕಾಲಘಟ್ಟಕ್ಕೆ ಮಾತ್ರ ಹೊಂದುವಂತ ಕಥೆನ ಮತ್ತೆ ಯಾವ ರೀತಿ ಆಡಿಯನ್ಸ್ಗೆ ಅಂದ್ರೆ ಯಾವ ಯಾವ ವರ್ಗದ ಆಡಿಯನ್ಸ್ಗೆ? ಸರ್, ಎಲ್ಲಾ ವರ್ಗದ ಆಡಿಯನ್ಸ್. ಪ್ರೀತಿ ಅನ್ನೋದು ಪ್ರತಿಯೊಬ್ಬರಿಗೂ ಪ್ರೀತಿ ಅನ್ನೋದು ಪ್ರತಿಯೊಬ್ಬರ ಆದ್ಯ ಸರ್. ಅದು ಅಂದ್ರೆ ಆದ್ಯತೆ. ನಾವು ಆಗ್ಲೇ ಹೇಳ್ದಾಗೆ ನಾವ್ ಏನೇ ಮಾಡಿದ್ರು ಸಹ ಅಲ್ಟಿಮೇಟ್ಲಿ ನಮ್ಗೊಂದು ತೃಪ್ತಿ ಅನ್ನೋದಿರ್ಬೇಕು. ವಿಲನ್ ಇದಾರೆ ಅಂದ ಮಾತ್ರಕ್ಕೆ ಅವ್ರ ಪ್ರೀತಿಗೂ ನಮಗ್ ನಾವೇ ಹೀರೋನು ಆಗ್ಬೋದು, ನಮಗ್ ನಾವೇ ವಿಲನ್ ಆಗ್ಬೋದು ಸರ್ ನಮ್ಮ ಲೈಫ್ಗೆ. ಅಂದ್ರೆ ನಾವು ಯಾವ ರೀತಿ ಹ್ಯಾಂಡ್ಲ್ ಮಾಡ್ತೀವಿ ಒಂದು ಸಿಚುವೇಶನ್ ಅದ್ರ ಮೇಲೆ ನಿರ್ಧಾರ ಆಗುತ್ತೆ. ಹಾಗಾಗಿ ಅದರಲ್ಲಿ ಇವರು ನಮ್ಮ ಕಾಕ್ರೋಚ್ ಅವ್ರದ್ದು ಒಂದು ಪಾತ್ರ, ಬಟ್ ಆ ಪಾತ್ರ ಇವ್ರ ಲೈಫ್ಗೆ ಏನು ಡಿಸ್ಟರ್ಬ್ ಮಾಡಲ್ಲ. ನನ್ನೊಳಗಡೆ ಒಬ್ಬ ವಿಲನ್ ಇದ್ದಾನೆ, ನಾನು ಯಾರನ್ನ ಹೆಚ್ಚಾಗಿ ಪೋರ್ಟ್ರೇ ಮಾಡ್ತೀನಿ. ಅವನು ಯಾವಾಗ ಆಕ್ಟಿವ್ ಆಗ್ತಾನೆ ಅವಾಗ ನನ್ನ ಎದುರುಗಡೆ ಇರ್ತಕ್ಕಂಥ ಸಂಬಂಧಗಳ ಜೊತೆನಲ್ಲಿ ಸಂಘರ್ಷನ ಅಥವಾ ಒಲವ ಅನ್ನೋದು ಬರುತ್ತೆ. ಅದು ಎಲ್ಲಾ ಕಾಲಘಟ್ಟಕ್ಕೂ ಸರ್, ಈಗ ಅಂತಾನೆ ಅಲ್ಲ, ಈ ಪರಿಸ್ಥಿತಿಗೆ ತಕ್ಕಾಗಿ ಅಂತ ಅಲ್ಲ, ಎಲ್ಲಾ ಕಾಲಘಟ್ಟಕ್ಕೂ ಅನ್ವಯ ಆಗುವಂತ ಒಂದು ವಿಷಯ ಸರ್. ಕಿರಣ್ ಅವರೇ, ನಿಮ್ಗೆ ಕೇಳ್ತಾ ಇರುವಂತದ್ದು ಮನಸ್ಸು ದ್ವೇಷ ಇದೆಲ್ಲ ಇದೆ ಅಂತ ಹೇಳಿದ್ರಿ. ಸಿನಿಮಾ ಟೀಮಲ್ಲೂ ಮನಸ್ಸು ದ್ವೇಷ ಇದೆ ಅಂತ ಇಂದಿನ ಒಂದು ವಿಡಿಯೋದಲ್ಲಿ ಗೊತ್ತಾಗ್ತಿತ್ತು. ನೀವೇ ಒಂದು ವಿಡಿಯೋ ಮಾಡಿ ಹಾಕಿದ್ರಿ, ಸಪೋರ್ಟಿಗೆ ಯಾರು ಬರ್ತಾ ಇಲ್ಲ, ಈ ತರದ್ದು ಒಂದು ಕಂಟೆಂಟ್ ಬಿಟ್ಟಿದ್ರಿ. ಇವಾಗೆಲ್ಲ ಸರಿಯಾಗಿದ್ಯಾ? ಮನಸ್ಥಿತಿ ಪರಿಸ್ಥಿತಿ ಎಲ್ಲ ಚೆನ್ನಾಗಿದ್ಯಾ? ಎಲ್ಲ ಸರಿಯಾಗಿದೆ ನೀವ್ ಹೇಳ್ಬೇಕು, ಯಾಕಂದ್ರೆ ನೀವೇ ವಿಡಿಯೋ ಮಾಡಿ ಬಿಟ್ಟಿರೋದು. ನಾನು ವಿಡಿಯೋ ಮಾಡಿಬಿಟ್ಟೆ ಅಂದ್ರೆ ಒಂದು ವಿಡಿಯೋದಲ್ಲಿ ಹೇಳಿದ್ರಿ, ನಿಮ್ ನೋವನ್ನ ನೀವು ಹೇಳ್ಕೊಂಡಿದ್ರಿ. ನನಗೆ ಗೊತ್ತಿಲ್ಲ ಮೇಡಮ್. ಇಲ್ಲ, ಆ ಥರ ಏನಿಲ್ಲ ಮೇಡಮ್. ಎಲ್ಲರೂ ಅಟ್ ಎಂಡ್ ಬಂದಿದ್ದಾರೆ. ಹಿಂಗೆ ಪ್ರಮೋಷನ್ಸ್ಗೂ ಬಂದ್ರೆ ಹಿಂಗೆ ಚೆನ್ನಾಗಿರ್ತವೆ. ಹೀರೋ ಈಗ ನೀವು ಪ್ರಮೋಷನ್ ಹೊರಟ್ರೆ ಇಲ್ಲಿ ಈ ಕಡೆ ನೀವು ಪ್ರಮೋಷನ್ ಹೊರಟಾಗ ಈಗ ನೀವು ಇಡೀ ಟೀಮು ನಿಮ್ ಜೊತೆ ಬರೋದಕ್ಕೆ ರೆಡಿ ಇದೆಯಾ ಅಥವಾ ಅಲ್ಲೂ ಏನಾದ್ರು ಗೊಂದಲಗಳಿದೆಯಾ? ಈಗ ಒಂದ್ಸರಿ ಎಂಟೈರ್ ಕರ್ನಾಟಕ ಓಡಾಡ್ತೀನಿ ಅಂತ ಹೇಳ್ತೀರಿ. ಅದಕ್ಕೆ ಏನೋ ಪ್ಲಾನ್ ಔಟ್ ಹೇಗಾಗಿದೆ, ಅವ್ರೆಲ್ಲ ಯಾವ ರೀತಿ ಇದ್ದಾರೆ ಅಂತ? ಯಾಕಂದ್ರೆ ಅಲ್ಲಿ ಅಲ್ಟಿಮೇಟ್ ನಿರ್ಮಾಪಕರು ಸೇಫ್ ಆಗ್ಬೇಕು, ಅವ್ರಿಗೆ ಅನುಕೂಲ ಬೇಕಾದ್ರೆ ನೀವೆಲ್ಲ ಶ್ರಮ ವಹಿಸ್ಲೇಬೇಕು. ಈಗ ಆ ಪ್ಲಾನ್ ಔಟ್ ಹೇಗಿದೆ ಸರ್? ಇವಾಗ ನಾನು ಹೋಗಕ್ ರೆಡಿ ಇದ್ದೀನಿ, ನಾನು ರೋಡ್ ಗಿಡಕ್ಕೆ ರೆಡಿ ಇದ್ದೀನಿ. ಪಾಪ ನನ್ನ ಜೊತೆ ನಮ್ಮ ಯುಕ್ತ ಬಂದಿದ್ದಾರೆ ಎಲ್ಲಾ ಕಡೆ. ಆಮೇಲೆ ನಮ್ಮ ಲೇಖ ಅವ್ರು ಬಂದಿಲ್ಲ ಅಂತ ಅವ್ರ ಮೇಲೆ ಅಲ್ಲಿ ಕೋಪ ಇಲ್ಲ ಅಂತ ಪಾಪ ಅವ್ರು ಈಗ ಮದುವೆ ಆಗಿದ್ದಾರೆ. ಅವ್ರ ಕೈಲಿ ಎಷ್ಟಾಗುತ್ತೋ ಅಷ್ಟು ಬಂದಿದ್ದಾರೆ. ಇನ್ನು ಮುಂದೆನೂ ಎಲ್ಲದರಲ್ಲೂ ಅವ್ರ ಕೈಲಿ ಎಷ್ಟಾಗುತ್ತೋ ಅಷ್ಟು ಬರಲಿ ಅಂತ ಕೇಳ್ಕೊತೀನಿ. ಅಂಡ್ ನಮ್ಮ ಸುದೀಪ್ ಸರ್ ಅಂತೂ ನನಗೆ ಆಸ್ ಅ ಬ್ರದರ್ ಯಾವಾಗಲೂ ಜೊತೆಗಿರ್ತಾರೆ. ಅವ್ರಿಗೆ ಆರ್ ಡಿ ಕಾರ್ಡ್ ಸಿಕ್ಕಿದ್ಮೇಲೆ ಬರ್ತಾರೆ ನನ್ನ ಹತ್ರ. ಹೌದಾ ಸರ್? ಸರ್ ಇಲ್ಲ